ಸೆರೆ ಕುಡಿಯುವವರು ಮನೆ ಹೊಲ ಮಾರುತ್ತಾರೆ. ಆದರೆ ಸೆರೆ ಮಾರಾಟ ಮಾಡುವವರು ಅರಮನೆ ವಾಸ, ನೂರಾರು ಎಕರೆ ಹೊಲ ಗದ್ದೆ ಆಸ್ತಿ ಅಂತಸ್ತು ಮಾಡುತ್ತಿದ್ದಾರೆ. ಕುಡಿಯುವವನು ರಸ್ತೆಗೆ ಬರುತ್ತಾನೆ, ಸಾರಾಯಿ ಮಾರುವವನು ಆಕಾಶದಲ್ಲಿ ಹಾರಾಡುತ್ತಾನೆ. ನಿಪ್ಪಾಣಿ ನಗರದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮದ್ಯದ ಅಂಗಡಿಗಳು ತೆರೆದಿರುತ್ತವೆ. ಯುವಕರ ಭವಿಷ್ಯ ಮದ್ಯದ ಅಮಲಿನಿಂದ ಹಾಳಾಗುತ್ತಿದ್ದು, ಶಹರದಾದ್ಯಂತ ಬೆಳಗ್ಗೆಯಿಂದ ಬಹಿರಂಗವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರವು ನಿವ್ವಳ ಆದಾಯವನ್ನ ಪಡೆಯುತ್ತಿದೆ. ಆದ್ದರಿಂದ ಸಾರಾಯಿ ಮಾಫಿಯಾ ತನ್ನದೇ ಆದ ನಿಯಮಗಳನ್ನು ಅಳವಡಿಸಿಕೊಂಡಿದ್ದು, ಅವರದೇ ಆದ ನಿಯಮಗಳನ್ನು ಅಳವಡಿಸಿಕೊಂಡಿದ್ದಾರೆ. ನಗರದಲ್ಲಿ ವೈನ್ ಶಾಪ್ಗಳು ಸೇರಿದಂತೆ ಬಾರ್ಗಳ ಹಾವಳಿ ಹೆಚ್ಚಾಗಿದೆ. ಬೆಳಗ್ಗೆ 10 ಗಂಟೆಯ ನಂತರ ಅಂಗಡಿ ತೆರೆಯಬೇಕು ಎಂಬ ಸರ್ಕಾರಿ ನಿಯಮವಿದೆ. ಆದಾಗ್ಯೂ ಕೂಡ ವಾಸ್ತವದಲ್ಲಿ ಬೆಳಗ್ಗೆ ಅಧಿಕ ಲಾಭಕ್ಕಾಗಿ ಮಾತ್ರ ಮದ್ಯದ ಅಂಗಡಿಗಳನ್ನು ತೆರೆಯಲಾಗುತ್ತಿದೆ ಎಂದು ಕಂಡುಬಂದಿದ್ದು, ರಾಜ್ಯ ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯವೋ ಅಥವಾ ಆರ್ಥಿಕ ಸಂಬಂಧಗಳ ಫಲಿತಾಂಶವೋ ಕಾರಣ ಗೊತ್ತಿಲ್ಲ. ನಗರದಲ್ಲಿ ಬೆಳಗ್ಗೆಯಿಂದ ಬಹಿರಂಗವಾಗಿ ಮದ್ಯ ಮಾರಾಟವಾಗುತ್ತಿದೆ. ಕಾನೂನಿನ ಭಯವನ್ನ ಸಾಮಾನ್ಯ ಜನರಿಗೆ ತೋರಿಸುವ ಮಾಫಿಯಾ ಹಾಗೂ ದೊಡ್ಡ ದೊಡ್ಡ ಸಾಹುಕಾರಗಳು ಈ ದಂಧೆಯಲ್ಲಿ ಎಷ್ಟು ಪಾಲನ್ನ ಹೊಂದಿದ್ದಾರೆ ಗೊತ್ತಿಲ್ಲ. ಮದ್ಯದ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದು, ಮದ್ಯ ಸಾಮ್ರಾಜ್ಯದವರ ಗುಲಾಮರಂತೆ ವರ್ತಿಸುತ್ತಿದ್ದಾರೆ ಎನಿಸುತ್ತಿದೆ. ಸಾಮಾನ್ಯ ಕುಟುಂಬದವರು ಮದ್ಯ ವ್ಯಸನಿಗಳ ಕಿರುಕುಳವನ್ನ ದಿನನಿತ್ಯ ಎದುರಿಸುತ್ತಿದ್ದಾರೆ. ಅಲ್ಲದೆ ಕೆಲ ಜನ ಹಲ್ಕಾ ಕಂಪನಿ ಹೆಚ್ಚಿಗೆ ಸ್ಪಿರಿಟ್ ಹೊಂದಿರುವ ದಿನ ಸಾರಾಯಿ ಕುಡಿದು ಸತ್ತು ಹೋಗಿದ್ದರಿಂದ ಕೆಲ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಅಬಕಾರಿ ಇಲಾಖೆ ಪರವಾನಗಿ ಪಡೆದ ಮದ್ಯ ಮಾರಾಟಗಾರರಿಗೆ ಸಮಯ ಮಿತಿಗಳನ್ನ ಹಾಗೂ ಮದ್ಯದ ಬೆಲೆಯನ್ನ ನಿಗದಿಪಡಿಸಿದ್ದರೂ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು, ಸರ್ಕಾರಿ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸದೆ ಉಲ್ಲಂಘಿಸಲಾಗುತ್ತಿದೆ. ಅವರ ಮನೆ ಸರ್ಕಾರ ಇದ್ದಂತೆ ನಡೆದುಕೊಳ್ಳುತ್ತಿದ್ದಾರೆ. ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ದೇವಾಲಯಗಳಲ್ಲಿ ಭಕ್ತರು ಮದ್ಯದಂಗಡಿಗಳಿಂದ ಕಿರುಕುಳವನ್ನ ಎದುರಿಸುವಂತೆಯೇ ಮದ್ಯದಂಗಡಿಗಳಿಂದ ತಮ್ಮ ವಿದ್ಯಾರ್ಥಿಗಳನ್ನ ಬಿಡಲು ಕಾಲ್ನಡಿಗೆಯ ದೂರದಲ್ಲಿರುವ ಶಾಲೆಗಳಿಗೆ ಬರುವ ಪೋಷಕರು ಸಹ ಮದ್ಯದಂಗಡಿಗಳಿಂದ ಕಿರುಕುಳವನ್ನ ಎದುರಿಸುತ್ತಿದ್ದಾರೆ. ಈ ಮದ್ಯ ವ್ಯಸನಿಗಳು ದಿನದ ಆರಂಭದಲ್ಲಿ ಬೆಳಗ್ಗೆ 7 ರಿಂದ 8 ಸುಮಾರಿಗೆ ಪರಸ್ಪರ ಜಗಳವಾಡಲು ಮತ್ತು ನಿಂದಿಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಮನೋವಿಜ್ಞಾನಿಗಳು ಮತ್ತು ಪೋಷಕರು ಹೇಳುವಂತೆ ಇಂತಹ ನಿಂದನೆಗಳು ಚಿಕ್ಕ ಮಕ್ಕಳಿಂದ ಪ್ರಾಥಮಿಕ ಶಾಲೆಯವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ ಎಂದಿದ್ದಾರೆ.